4000 ವರ್ಷಗಳ ಹಿಂದೆ ಸಮುದ್ರದ ತೀರದಲ್ಲಿ ಒಂದು ಬಂದರು ನಿರ್ಮಾಣವಾಗಿತ್ತು. ಅದು ಕೇವಲ ಬಂದರು ಮಾತ್ರವಲ್ಲ, ಭಾರತದ ಪ್ರಾಚೀನ ಸಮುದ್ರ ಸಾಮ್ರಾಜ್ಯದ ಸಾಕ್ಷಿಯಾಗಿತ್ತು. ಗುಜರಾತ್ನ ಲೋಥಲ್ ಸಿಂಧು ನಾಗರಿಕತೆಯ ಅದ್ಭುತ ತಾಣ. ಇಲ್ಲಿ ಕಂಡುಬಂದ ಡಾಕ್ಯಾರ್ಡ್ ಪ್ರಪಂಚದ ಅತ್ಯಂತ ಹಳೆಯ ಶಿಪ್ಪಿಂಗ್ ಕೇಂದ್ರಗಳಲ್ಲಿ ಒಂದು ಎಂದು ಇತಿಹಾಸ ಹೇಳುತ್ತದೆ. ಆ ಕಾಲದಲ್ಲಿ ಹಡಗುಗಳು ಇಲ್ಲಿ ನಿಲ್ಲುತ್ತಿದ್ದವು. ವ್ಯಾಪಾರ ದೂರದ ದೇಶಗಳವರೆಗೆ ಸಾಗುತ್ತಿತ್ತು. ಇಟ್ಟಿಗೆಯ ನಿರ್ಮಾಣ, ನೀರಿನ ಮಟ್ಟ ನಿಯಂತ್ರಣ ವ್ಯವಸ್ಥೆ, ಸರಿಯಾದ ವಿನ್ಯಾಸ. 4000 ವರ್ಷಗಳ ಹಿಂದೆಯೇ ಇಷ್ಟು ಉನ್ನತ ಇಂಜಿನಿಯರಿಂಗ್ ಹೇಗೆ ಸಾಧ್ಯವಾಯಿತು ಎಂಬುದು ಇಂದಿಗೂ ಒಂದು ರಹಸ್ಯವೇ. ಇಲ್ಲಿ ಪತ್ತೆಯಾದ ಮುದ್ರೆಗಳು, ಮಣಿಗಳು ಮತ್ತು ಉಪಕರಣಗಳು ಹೇಳುವ ಕಥೆ ಏನೆಂದರೆ, ಲೋಥಲ್ ಕೇವಲ ಬಂದರು ಅಲ್ಲ, ಅದು ಜ್ಞಾನ ಮತ್ತು ವ್ಯಾಪಾರದ ಕೇಂದ್ರವಾಗಿತ್ತು. ಆದರೆ ಕಾಲದ ಹೊಡೆತಕ್ಕೆ ಈ ಮಹಾನ್ ನಗರ ಏಕೆ ಕಣ್ಮರೆಯಾಯಿತು ಎಂಬ ಪ್ರಶ್ನೆ ಇನ್ನೂ ಉತ್ತರಿಸಿಲ್ಲ. ಲೋಥಲ್ ಮಣ್ಣಿನಡಿ ಮಲಗಿರುವ ಬಂದರು ಮಾತ್ರವಲ್ಲ, ಭಾರತದ ಮಹಾನ್ ಸಮುದ್ರ ಇತಿಹಾಸದ ಜೀವಂತ ನೆನಪು.